ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. RCB 18 ವರ್ಷಗಳ ಬಳಿಕ ಕಪ್ ಗೆದ್ದ ಸಂತೋಷವನ್ನು 24 ಗಂಟೆ ಕೂಡ ಉಳಿಯೋದಕ್ಕೆ ಕೆಲವರು ಬಿಟ್ಟಿಲ್ಲ ಅಂತ ನಾನು ನಿನ್ನೆ ಒಂದು ವಿಡಿಯೋನ ಕೂಡ ಮಾಡ್ತಿದ್ದೆ. ನಿನ್ನೆಯಿಂದ ಇಲ್ಲಿಯವರೆಗೆ ಸಾಕಷ್ಟು ಅಪ್ಡೇಟ್ಗಳು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿದೆ. RCB 18 ವರ್ಷಗಳ ಬಳಿಕ ಕಪ್ಪನ್ನು ಗೆದ್ದುಕೊಂಡಿತ್ತು. ಅದರ ವಿಜಯೋತ್ಸವ ಬೆಂಗಳೂರಿನಲ್ಲಿ ನಡೆಯೋದಕ್ಕೆ ಇತ್ತು. ಅದಕ್ಕಾಗಿ 18 ವರ್ಷಗಳಿಂದ ಕಾಯ್ದುಕೊಂಡು ಇದ್ದಂತಹ ಸಾಕಷ್ಟು ಜನ RCB ಅಭಿಮಾನಿಗಳು ಬೆಂಗಳೂರಿಗೆ ಬಂದಂತಹ RCB ಟೀಮನ್ನು ಬರಮಾಡ್ಕೊಳ್ಬೇಕು, ಒಂದು ರೋಡ್ ಶೋ ಮಾಡಬೇಕು. ಈ ಹಿಂದೆ ಯಾವ ಟೀಮ್ ಕೂಡ IPL ಕಪ್ ಗೆದ್ದಾಗ ಮಾಡದೇ ಇರುವಂತಹ ಸೆಲೆಬ್ರೇಷನ್ನ ನಾವು ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ಅಭಿಮಾನಿಗಳು ನಿರ್ಧಾರ ಮಾಡಿಕೊಂಡಿದ್ರು. ಅದಕ್ಕೆ ಪುಷ್ಟಿ ಕೊಡುವಂತೆ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ನಡೆದುಕೊಳ್ತು. ಈ ರೀತಿ ಕಾರ್ಯಕ್ರಮ ಆಯೋಜನೆಯನ್ನ ಮಾಡ್ತಾ ಇದ್ದೀವಿ, ನೀವು ಅಲ್ಲಿಗೆ ಬರಬೇಕು ಅಂತ ಅಫಿಷಿಯಲ್ ಆಗಿ ಒಂದಷ್ಟು ಜನ ಆಮಂತ್ರಣವನ್ನ ಕೊಟ್ಟರು. ಇನ್ನೊಂದಷ್ಟು ಪುಷ್ಟಿ ನೀಡುವಂತೆ ಅಭಿಮಾನಿಗಳ ಉತ್ಸಾಹಕ್ಕೆ KSCA ಹಾಗೂ RCB ಟೀಮ್ನ ಮ್ಯಾನೇಜ್ಮೆಂಟ್ ಕೂಡ ನಡ್ಕೊಂಡಿತ್ತು. RCB ಅಫಿಷಿಯಲ್ ಪೇಜ್ಗಳಲ್ಲಿ ಸಾಕಷ್ಟು ಪೋಸ್ಟ್ಗಳು ಫ್ರೀ ಪಾಸ್ಗೆ ಸಂಬಂಧಪಟ್ಟಂತೆ, ಸ್ಟೇಡಿಯಂನ ಒಳಗಡೆ ನಡೆದಂತಹ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪೋಸ್ಟ್ಗಳನ್ನು ಸಹ ಮಾಡಿತ್ತು. ಸೊ ಇದೆಲ್ಲವನ್ನ ನೋಡಿದಂತಹ RCB ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವಿಧಾನಸೌಧ ಹಾಗೂ ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಜಮಾಯಿಸಿದ್ದರ ಪರಿಣಾಮ ನೂಕುನುಗ್ಗಲಾಗಿ ಹತ್ತಿರ ಹೋಮ್ ಮಿನಿಸ್ಟರ್ ಅವರೇ ಅಫಿಷಿಯಲ್ ಆಗಿ ಕೊಟ್ಟಿರುವ ಮಾಹಿತಿಯ ಪ್ರಕಾರ 7.5ರಿಂದ 8 ಲಕ್ಷ ಜನ ಸೇರಿದ್ದ ಕಾರಣಕ್ಕಾಗಿ, ಈ ಒಂದು ಕ್ರೌಡನ್ನು ಮ್ಯಾನೇಜ್ ಮಾಡೋದಕ್ಕೆ ಆಗದೇ ಇದ್ದ ಕಾರಣಕ್ಕಾಗಿ 11 ಜನ RCB ಅಭಿಮಾನಿಗಳು ಮೃತಪಡುವಂತಹ ಸನ್ನಿವೇಶ ನಿರ್ಮಾಣ ಆಯಿತು ಅಂತ ಸ್ವತಃ ಕರ್ನಾಟಕದ ಹೋಮ್ ಮಿನಿಸ್ಟರ್ ಆಗಿರುವಂತಹ ಡಾಕ್ಟರ್ G. ಪರಮೇಶ್ವರ್ ಅವರೇ ಒಪ್ಪಿಕೊಂಡಿರುವ ಆಧಾರದ ಸಲುವಾಗಿ ಈ ಘಟನೆಯನ್ನು ನೋಡೋದಾದ್ರೆ ನಿನ್ನೆಯಿಂದ ಇಲ್ಲಿಗೆ ಸಾಕಷ್ಟು ಡೆವಲಪ್ಮೆಂಟ್ ಈ ಒಂದು ವಿಚಾರವಾಗಿ ನಡೆದಿದೆ. ಯಾವಾಗ 11 ಜನ ಅಮಾಯಕರ ಪ್ರಾಣ ಕಾಲ್ತುಳಿತದಲ್ಲಿ ಆಯ್ತು, ತಕ್ಷಣ ಎಚ್ಚೆತ್ತುಕೊಂಡಂತಹ ಸರ್ಕಾರ ನಿನ್ನೆಯಿಂದ ಇಲ್ಲಿಯ ತನಕ ಸಾಕಷ್ಟು ನಿರ್ಣಯಗಳನ್ನು ತೆಗೆದುಕೊಂಡಿದೆ. ಮೊದಲನೇದಾಗಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತೆಗೆದುಕೊಂಡಂತಹ ಮೊದಲ ನಿರ್ಧಾರ ಏನಪ್ಪಾ ಅಂತಂದ್ರೆ, ಈ ಒಂದು ಘಟನೆಗೆ ಕಾರಣ ಯಾರು ಅನ್ನೋದನ್ನ ಹುಡುಕುವ ಸಲುವಾಗಿ ತೆಗೆದುಕೊಂಡಂತಹ ಒಂದಷ್ಟು ನಿರ್ಧಾರಗಳು. ಅದರಲ್ಲಿ ಮೊದಲನೇದಾಗಿ ಸಾಕಷ್ಟು ಜನ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ CM ಸಿದ್ದರಾಮಯ್ಯನವರು ಆದೇಶವನ್ನ ಹೊರಡಿಸಿದ್ದಾರೆ. ಯಾರನ್ನೆಲ್ಲ ಸಸ್ಪೆಂಡ್ ಮಾಡಿದ್ದಾರೆ ಈ ಘಟನೆಯ ಸಲುವಾಗಿ ಅನ್ನೋದನ್ನ ನಾವು ಗಮನಿಸೋದಾದ್ರೆ, ಬೆಂಗಳೂರಿನ ಪೊಲೀಸ್ ಕಮಿಷನರ್ B. ದಯಾನಂದ್, ACP ಬಾಲಕೃಷ್ಣ, ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್, ಕಬ್ಬನ್ ಪಾರ್ಕ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ACP, ಸೆಂಟ್ರಲ್ DCP, ಕ್ರಿಕೆಟ್ ಸ್ಟೇಡಿಯಂನ ಇನ್ಚಾರ್ಜ್, ಈ ಎಲ್ಲ ಪೊಲೀಸ್ ಅಧಿಕಾರಿಗಳನ್ನ, ಈ ಎಲ್ಲ ಅಂದ್ರೆ ನಾನೇನೆಲ್ಲ ಡೆಸಿಗ್ನೇಷನ್ ಹೇಳಿದೆ, ಈ ಎಲ್ಲ ಪೊಲೀಸ್ ಅಧಿಕಾರಿಗಳನ್ನ ಆ ಸರಹದ್ದಿನಲ್ಲಿ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಯಾವ ಸರಹದ್ದಿನಲ್ಲಿ ಬರುತ್ತೋ ಆ ಸರಹದ್ದಿನಲ್ಲಿ ಕೆಲಸವನ್ನ ನಿರ್ವಹಿಸುವಂತಹ ಸಾಕಷ್ಟು ಜನ KS ಹಾಗೂ IPS ಅಧಿಕಾರಿಗಳನ್ನ ಅಮಾನತು ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ನಂತರ CM ಸಿದ್ದರಾಮಯ್ಯನವರು ಪೊಲೀಸರಿಗೆ ಮತ್ತೊಂದು ನಿರ್ದೇಶನವನ್ನ ಕೊಡ್ತಾರೆ. ಏನು ಆ ನಿರ್ದೇಶನ ಅಂತಂದ್ರೆ, RCB ಟೀಮ್ ಮ್ಯಾನೇಜ್ಮೆಂಟ್ ಏನಿದೆ ಆ ಮ್ಯಾನೇಜ್ಮೆಂಟ್ನ ಕೆಲವು ಸದಸ್ಯರು, KSCA ಕರ್ನಾಟಕ ಕ್ರಿಕೆಟ್ ಬೋರ್ಡ್ ಏನಿದೆ ಅದರ ಮ್ಯಾನೇಜ್ಮೆಂಟಿನ ಕೆಲವು ಸದಸ್ಯರು ಹಾಗೂ IPL ಈವೆಂಟ್ಗಳನ್ನ ಆರ್ಗನೈಸ್ ಮಾಡುವಂತಹ ಕಂಪನಿ ಆಗಿರುವಂತಹ DNA ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಕೆಲವೊಂದಷ್ಟು ಸದಸ್ಯರು, ಈ ಎಲ್ಲಾ ಸದಸ್ಯರುಗಳನ್ನ ಅರೆಸ್ಟ್ ಮಾಡುವಂತೆ, ಅಂದ್ರೆ ಈ ಘಟನೆಗಳಿಗೆ ಕಾರಣವಾಗುವಂತಹ ಪೋಸ್ಟಿಂಗ್ ನಲ್ಲಿ ಇದ್ದಂತಹ ಸದಸ್ಯರುಗಳನ್ನ ಅರೆಸ್ಟ್ ಮಾಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪೊಲೀಸರಿಗೆ ಸೂಚನೆಯನ್ನು ನೀಡಿದ್ದಾರೆ. ಇದರ ಸಲುವಾಗಿ ನಿನ್ನೆ ಸಾಕಷ್ಟು ಜನ ಅಂದ್ರೆ 4 ಜನರನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಈ ಒಂದು ವಿಚಾರ ಯಾವಾಗ ಈ KSCA ಹಾಗೂ RCB ಹಾಗೂ DNA ಇವೆಂಟ್ ಕಂಪನಿಗಳಲ್ಲಿ ಇರುವಂತಹ ಈ ಮ್ಯಾನೇಜ್ಮೆಂಟ್ಗಳಲ್ಲಿ ಇರುವಂತಹ ಈ ಒಂದು ಘಟನೆಗೆ ಕಾರಣವಾಗಿರುವಂತಹ ಸಿಬ್ಬಂದಿಯನ್ನ ಅರೆಸ್ಟ್ ಮಾಡಿ ಅಂತ ಯಾವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಸೂಚನೆಯನ್ನ ಕೊಡ್ತಾರೆ, ಇದನ್ನ ಅರಿತಂತಹ ಒಂದಷ್ಟು ಜನ ಸಿಬ್ಬಂದಿಗಳು ಬೆಂಗಳೂರನ್ನ ಬಿಟ್ಟು ಬೇರೆ ಬೇರೆ ಕಡೆಗೆ ಪಲಾಯನ ಮಾಡೋದಕ್ಕೆ ಹೊರಟಿರ್ತಾರೆ. ಆದ್ರೆ ಕರ್ನಾಟಕದ ಪೊಲೀಸರು ಅವರಿಗೆ ಅದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ.
ಗೊತ್ತಿಲ್ಲ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆ ಪೊಲೀಸರು ಹಾಗೂ ಸಿಸಿಬಿ ಜಂಟಿ ಕಾರ್ಯಾಚರಣೆ ನಡೆಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಬಳಿ ಇರುವ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ 3 ಆಯೋಜಕರನ್ನು ಸೇರಿ 4 ಜನರನ್ನ ಬಂಧನಕ್ಕೆ ಒಳಪಡಿಸಿದೆ. ಯಾರ್ಯಾರು ಈ 4 ಜನ? ಈ 4 ಜನರನ್ನ ಏಕೆ ಬಂಧಿಸಿದ್ದಾರೆ ಅನ್ನೋದನ್ನ ನಾವು ನೋಡೋದಾದ್ರೆ, ಮುಂಬೈಗೆ ಇವರು ತೆರಳುತ್ತಾ ಇದ್ರು ಅಂತ ಗೊತ್ತಾಗಿದೆ. RCB ಟೀಮ್ ನ ಮಾರ್ಕೆಟಿಂಗ್ ಮುಖ್ಯಸ್ಥ ನಿಖಿಲ್ ಸೋಸ್ಲೆ ಹಾಗೂ DNA ಮ್ಯಾನೇಜ್ಮೆಂಟ್ ನ ಸಿಬ್ಬಂದಿ ಆಗಿರುವಂತಹ ಸುನಿಲ್ ಮ್ಯಾಥ್ಯೂ, ಕಿರಣ್ ಮತ್ತು ಸುಮಂತ್, ಈ 4 ಜನರನ್ನ ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿ ಬಂಧಿಸಿ ಇದೀಗ ಕರ್ನಾಟಕದ ಪೊಲೀಸರು ಅಂದ್ರೆ ಬೆಂಗಳೂರಿನ ಪೊಲೀಸರು ತಮ್ಮ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಯಾಕೆ ಇವರನ್ನ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ನಾವು ಗಮನಿಸಲೇಬೇಕು. ಬೆಂಗಳೂರಿನ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂನವರೆಗೂ ವಿಕ್ಟರಿ ಪರೇಡ್ ಅಂತ ಪೊಲೀಸರು ಅನುಮತಿ ನಿರಾಕರಿಸಿದ ನಂತರವೂ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ನಂತರ ಡಿಲೀಟ್ ಮಾಡಿರುವುದು. ಅಂದ್ರೆ ಬೆಂಗಳೂರಿನಲ್ಲಿರುವ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂನವರೆಗೂ ತೆರೆದ ಬಸ್ನಲ್ಲಿ ನಾವು ಒಂದು ಪರೇಡ್ ಅಥವಾ ಮೆರವಣಿಗೆ ಅಥವಾ ವಿಜಯೋತ್ಸವ ಕಾರ್ಯಕ್ರಮವನ್ನ ಮಾಡ್ತೀವಿ ಅಂತ ಈ ಮ್ಯಾನೇಜ್ಮೆಂಟ್ ಪೊಲೀಸರಿಗೆ ಕೇಳಿಕೊಂಡಿರುತ್ತೆ. ಆದರೆ ಪೊಲೀಸರು ಈ ಒಂದು ಮ್ಯಾನೇಜ್ಮೆಂಟ್ ನ ಮನವಿಯನ್ನ ತಿರಸ್ಕರಿಸಿರ್ತಾರೆ. ಅಂದ್ರೆ ಈ ಶಾರ್ಟ್ ಪೀರಿಯಡ್ ಅಲ್ಲಿ ಈ ಒಂದು ವಿಜಯೋತ್ಸವವನ್ನ ಮಾಡೋದು ತುಂಬಾ ಕಷ್ಟ ಆಗುತ್ತೆ, ಬೇಡ ಅಂತ ಹೇಳಿರ್ತಾರೆ. ಆದರೂ ಸಹ ಪೊಲೀಸರ ಈ ಮಾತನ್ನ ಧಿಕ್ಕರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಸೆಲೆಬ್ರೇಷನ್ ಇದೆ ಅಂತ ಪೋಸ್ಟ್ ಮಾಡಿ ನಂತರ ಈ ಘಟನೆಗಳು ಎಲ್ಲವೂ ಆದ ನಂತರ ಆ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದ್ದ ಕಾರಣಕ್ಕಾಗಿ ಇವರನ್ನ ಅರೆಸ್ಟ್ ಮಾಡಲಾಗಿದೆ. ಅದರ ಜೊತೆಗೆ ಸ್ಟೇಡಿಯಂನಲ್ಲಿ ಸೆಲೆಬ್ರೇಷನ್ಗೆ ಉಚಿತ ಟಿಕೆಟ್ ಅಂತ ಘೋಷಣೆ ಮಾಡಿದ್ದು, ಗೇಟ್ ನಂಬರ್ 9 ಮತ್ತು 10 ಬಳಿ 1 ಗಂಟೆಗೆ ಟಿಕೆಟ್ ಸಿಗುತ್ತದೆ ಅಂತ ಅನೌನ್ಸ್ ಮಾಡಿದ್ದು, 1 ಗಂಟೆ ಆದರೂ ಸಹ ಟಿಕೆಟ್ ಅನ್ನ ವಿತರಣೆ ಮಾಡದೇ ಇದ್ದಿದ್ದು, ಬಳಿಕ ಮಧ್ಯಾಹ್ನ 3 ಗಂಟೆಗೆ ಸ್ಟೇಡಿಯಂಗೆ ಅಭಿಮಾನಿಗಳಿಗೆ ಪ್ರವೇಶ ಅಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಧಿಕೃತ ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದ ಕಾರಣಕ್ಕಾಗಿ RCB ಟೀಮ್ನ ಮಾರ್ಕೆಟಿಂಗ್ ಮುಖ್ಯಸ್ಥ ನಿಖಿಲ್ ಸೋಸ್ಲೆ ಹಾಗೂ ಮಿಕ್ಕ 4 ಜನರನ್ನ ಬಂಧನ ಮಾಡಲಾಗಿದೆ. ಪೊಲೀಸರು ಅನುಮತಿ ಕೊಟ್ಟಿರಲಿಲ್ಲ, ನಿರಾಕರಿಸಿದ್ರು. ಆದರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವ ಮೂಲಕ ಈ ಒಂದು ಗೊಂದಲಕ್ಕೆ ಕಾರಣವಾದಂತಹ RCB ಮಾರ್ಕೆಟಿಂಗ್ ಮುಖ್ಯಸ್ಥರಾಗಿರುವಂತಹ ಸೋಸ್ಲೆ ಜೊತೆಗೆ DNA ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಏನಿದೆ ಅದರ ಒಂದಷ್ಟು ಸಿಬ್ಬಂದಿಗಳನ್ನ ಸಹ ಪೊಲೀಸರು ಇದೀಗ ಅರೆಸ್ಟ್ ಮಾಡುವುದರ ಮೂಲಕ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಸೊ ತರಾತುರಿಯಲ್ಲಿ ಆದಂತಹ ಬೆಳವಣಿಗೆಯಿಂದ ಆದಂತಹ ದುರ್ಘಟನೆ, ಇದೆಲ್ಲದಕ್ಕೂ ಸಹ ಕರ್ನಾಟಕ ರಾಜ್ಯ ಸರ್ಕಾರ, KSCAಯ ಕೆಲವು ಪದಾಧಿಕಾರಿಗಳು, RCB ಟೀಮ್ನ ಮ್ಯಾನೇಜ್ಮೆಂಟ್ನ ಕೆಲವು ಸದಸ್ಯರು ಹಾಗೂ DNA ಕಂಪನಿಯ ಕೆಲವೊಂದಷ್ಟು ಮ್ಯಾನೇಜ್ಮೆಂಟ್ನ ಸದಸ್ಯರನ್ನ ಜೊತೆಗೆ ಬೆಂಗಳೂರಿನ ಸಾಕಷ್ಟು ಪೊಲೀಸರನ್ನ ಹೊಣೆ ಮಾಡುವ ಮೂಲಕ ತನ್ನ ಕೈಯನ್ನ ತಾನು ತೊಳೆದುಕೊಳ್ಳುವ ಕೆಲಸವನ್ನ ಮಾಡಿದೆ ಕರ್ನಾಟಕ ರಾಜ್ಯ ಸರ್ಕಾರ. ಏನನ್ಸುತ್ತೆ ನಿಮ್ಗೆ? ಈ ಒಂದು ಘಟನೆಯ ಸಲುವಾಗಿ ಕರ್ನಾಟಕ ಸರ್ಕಾರ ತೆಗೆದುಕೊಳ್ತಾ ಇರುವಂತಹ ಹಾಗೂ ತೆಗೆದುಕೊಂಡಿರುವಂತಹ ನಿರ್ಧಾರ ಪರ್ಫೆಕ್ಟ್ ಆಗಿ ಇದೆ ಅಂತ ನಿಮಗನ್ಸುತ್ತಾ? ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.